ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡಿ ನಿಮಗೂ ಬೇಜಾರಾಗ್ಬಿಟ್ಟಿದ್ರೆ, ವ್ಯೂಸ್ಗಳು ಏನೇ ಮಾಡಿದ್ರು ಬರ್ತಾಯಿಲ್ಲ ಅಂತಂದರೆ, ನಾನು ಹೇಳುವಂಥ ಒಂದು ಕಾನ್ಸೆಪ್ಟ್ ಮೇಲೆ ವೀಡಿಯೋಸ್ಗಳನ್ನ ಮಾಡಿ ಖಂಡಿತವಾಗ್ಲೂ ನಿಮಗೆ ವರ್ಕೌಟ್ ಆಗೇ ಆಗುತ್ತೆ. ಓಕೆ, ಸೊ ಯಾವೊಂದು ಕಾನ್ಸೆಪ್ಟ್ ಮೇಲೆ ಸದ್ಯಕ್ಕೆ ಇವಾಗ ವೀಡಿಯೋನ ಮಾಡಿದ್ರೆ ಚೆನ್ನಾಗಿ ಹೋಗುತ್ತೆ ಅನ್ನೋದನ್ನ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆ ವೀಡಿಯೋಸರ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವೀಡಿಯೋಗೆ 200 ಲೈಕ್ಸ್ ದಯವಿಟ್ಟು ಓಕೆ ಮಾಡ್ತಿರಲ್ವಾ? ಸೊ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ವೀಡಿಯೋನ ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ನಾನು ಆದಷ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀನಿ, ತುಂಬ ಚಾನಲ್ಸ್ಗಳನ್ನ ನೋಡ್ತಾ ಇರ್ತೀನಿ, ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಯಾವೊಂದು ವೀಡಿಯೋ ಚೆನ್ನಾಗಿ ಹೋಗ್ತಾಯಿದೆ ಅವ್ರಿಗೆ, ಯಾವೊಂದು ವೀಡಿಯೋ ವರ್ಕೌಟ್ ಆಗ್ತಾಯಿದೆ ಅಂತ. ಯಾಕೆ ಅಂತಂದರೆ ನಾವು ಯೂಟ್ಯೂಬರ್ಸ್ ಎಲ್ಲ ಅದನ್ನು ನಾವು ಮೇಯ್ನಾಗಿ ಫೋಕಸ್ ಮಾಡಬೇಕು. ಓಕೆ, ಈಗ ಯೂಟ್ಯೂಬರ್ಸ್ ಯಾರು ಈ ಒಂದು ವೀಡಿಯೋ ನೋಡ್ತಾ ಇದ್ದಾರೆ, ಅಫ್ಕೋರ್ಸ್ ನನ್ನ ಒಂದು ಚಾನಲಲ್ಲಿ ಹೊಸ ಯೂಟ್ಯೂಬರ್ಸ್ಗಳೇ ನೋಡ್ತಾ ಇರ್ತೀರಾ. ಸೊ ನೀವು ಅಬ್ಸರ್ವ್ ಮಾಡ್ತಾರೆ, ಒಂದೇನಂತಂದರೆ ಒಂದು ತಲೆಯಿಂದ ತೆಗ್ದಾಕ್ಬಿಡಿ, ನಾನು ಒಂದು ಕ್ರಿಯೇಟರ್ ಆಗಿಬಿಟ್ಟಿದ್ದೀನಿ, ಯೂಟ್ಯೂಬರ್ ಆಗಿದ್ದೀನಿ, ಸೊ ಬೇರೆಯವ್ರ ಚಾನಲ್ ನಾನು ನೋಡೋದಕ್ಕೆ ಹೋಗಲ್ಲ ಅನ್ನೋದನ್ನ ನೀವು ತೆಗೆದಾಕಿದ್ರೆ ನಿಮ್ಮ ಚಾನಲ್ ಗ್ರೋ ಮಾಡ್ಕೋಬೋದು. ಹೇಗೆ ಗೊತ್ತಾ, ನೀವು ಅದನ್ನು ತೆಗೆದಾಕಿದ ತಕ್ಷಣ ನಿಮಗೆ ಮೈಂಡಿಗೆ ಬರುತ್ತೆ, ಓಕೆ ಬೇರೆಯವರೆಲ್ಲ ಏನೇನು ಮಾಡ್ತಾ ಇದ್ದಾರೆ, ಯೂಟ್ಯೂಬರ್ಸ್ಗಳು ಎಂತೆಂಥ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ನೀವು ನೋಡಬೇಕು ಅಂತ ಅನಿಸುತ್ತೆ. ಅವ್ರ ಚಾನಲ್ನ ನೋಡ್ತೀರಾ, ವೀಡಿಯೋಸ್ಗಳು ಅಬ್ಸರ್ವ್ ಮಾಡ್ತಾ ಇರ್ತೀರಾ. ಆವಾಗ ನಿಮಗೊಂದು ಐಡಿಯಾ ಬಂದುಬಿಡುತ್ತೆ, ಈ ಥರ ಒಂದು ಕಾನ್ಸೆಪ್ಟ್ ಮೇಲೆ ಸದ್ಯಕ್ಕೆ ಒಳ್ಳೆ ವ್ಯೂಸ್ ಹೋಗ್ತಾ ಇದೆ, ಆ ಥರ ಒಂದು ಐಡಿಯಾ ಬರುತ್ತೆ. ಆವಾಗ ನೀವೇನು ಮಾಡಬೇಕು ಅಂತಂದರೆ, ಆ ಥರ ಒಂದು ಕಾನ್ಸೆಪ್ಟ್ಗೆ ನೀವು ಕೂಡ ರೆಡಿಯಾಗಿ ವೀಡಿಯೋಸ್ಗಳನ್ನ ಮಾಡಬೇಕಾಗುತ್ತೆ, ಆಯಿತಾ? ಸೊ ಅದಕ್ಕೋಸ್ಕರ ನೀವು ಆದಷ್ಟು ಯೂಟ್ಯೂಬಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ತಾರೆ ಯೂಟ್ಯೂಬರ್ಸ್ಗಳು, ಅಬ್ಸರ್ವ್ ಮಾಡ್ತಾರೆ ಯಾವ್ಯಾವ ಒಂದು ವೀಡಿಯೋಗಳು ಇವಾಗ ಸದ್ಯಕ್ಕೆ ವೈರಲ್ ಆಗ್ತದವೆ ಅಂತೆಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು. ಸೊ ಅದನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕಾನ್ಸೆಪ್ಟ್ಗಳು ಈಸಿಯಾಗಿ ಸಿಕ್ಕೋಗುತ್ತೆ. ಜೊತೆಗೆ ನಿಮ್ಮ ಚಾನಲ್ನು ಕೂಡ ನೀವು ಅದ್ದೂರಿಯಾಗಿ ಗ್ರೋ ಮಾಡ್ಕೋಬೋದು. ಈಗ ನೀವು ತುಂಬ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀರಾ, ವ್ಯೂಸ್ಗಳು ಏನೂ ಬರ್ತಾ ಇಲ್ಲ, ಒಂದಷ್ಟು ಚಾನಲ್ ಗ್ರೋ ಆಗ್ತಾಯಿಲ್ಲ ಅಂತಂದರೆ, ಇವಾಗ ನಾನು ಹೇಳುವಂಥ ಒಂದು ಕಾನ್ಸೆಪ್ಟ್ ಮೇಲೆ ವೀಡಿಯೋ ಮಾಡಿ. 10th ಎಕ್ಸಾಮ್ ಬಗ್ಗೆ ನಡೀತಾ ಇದೆ, ಓಕೆ, ಸೊ ಅದ್ರ ಬಗ್ಗೆ ವೀಡಿಯೋಸ್ಗಳನ್ನ ಮಾಡಿ. ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚಾನಲ್ಸ್ಗಳು 10th ಬಗ್ಗೆ ಯಾರೆಲ್ಲ ನ್ಯೂಸ್ಗಳನ್ನ ಮಾಡ್ತಾ ಇದ್ದಾರೆ. ಈಗ 10th ಎಕ್ಸಾಮ್ ನಡೆಯಲ್ಲ, ಈ ಥರ ಆಗುತ್ತೆ ಆ ಥರ ಆಗುತ್ತೆ ಅಂತ ಯಾರೆಲ್ಲ ಮಾಡ್ತಾ ಇದ್ದಾರೆ. ಸೊ ಅವ್ರ ಒಂದು ವೀಡಿಯೋಸ್ಗಳಿಗೆಲ್ಲ ಒಳ್ಳೆ ವ್ಯೂಸ್ ಬರ್ತಾ ಇದೆ. ಯಾಕೆ ಅಂತಂದರೆ ಜನಗಳು ಇವಾಗ ಅದನ್ನು ಸರ್ಚ್ ಮಾಡಿ ನೋಡ್ತಾ ಇದ್ದಾರೆ, 10th ಬಗ್ಗೆ ಸರ್ಚ್ ಮಾಡ್ತಾ ಇದ್ದಾರೆ ಸಿಕ್ಕಾಬಟ್ಟೆ. ಸೊ ನೀವು ತುಂಬ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ, ನಿಮ್ಮ ಚಾನಲ್ ಏನೂ ಗ್ರೋನೇ ಆಗ್ತಾಯಿಲ್ಲ ಬ್ರೋ ಅಂತ ನೀವು ನನಗೆ ಹೇಳೋದಾದರೆ, ಸೊ ದಯವಿಟ್ಟು ಇದ್ರ ಬಗ್ಗೆ ಮಾಡಿ ವೀಡಿಯೋನ, ಖಂಡಿತವಾಗ್ಲೂ ಕ್ಲಿಕ್ ಆಗುತ್ತೆ. ಹೆಂಗೆ ಕ್ಲಿಕ್ ಆಗುತ್ತೆ ಬ್ರೋ, ಅವರು ಮಾಡ್ತಾವ್ರು ನಾವು ಮಾಡೋರು ಹೆಂಗೆ ಕ್ಲಿಕ್ ಆಗುತ್ತೆ ಅಂತ ನೀವು ನನ್ನ ಕೇಳ್ಬೋದು. ಅದಕ್ಕೆ ಸಿಂಪಲ್ ಉತ್ತರ ಏನಿಲ್ಲ. ಈಗ ಅವರು ಒಂದು ವೀಡಿಯೋ ಮೇಯ್ನಾಗಿ ರೆಕಮೆಂಡ್ ಆಗುತ್ತೆ, ಅವರ ಒಂದು ವೀಡಿಯೋ ಕೆಳಗಡೆ ನಿಮ್ಮ ಒಂದು ವೀಡಿಯೋ ಸಜೆಸ್ಟ್ ಆಗುತ್ತೆ, ಆಯಿತಾ? ಸೊ ಇವಾಗ ಅವರು ಒಂದು ವೀಡಿಯೋ ಓಪನ್ ಮಾಡಿದವರು ನಿಮ್ಮ ವೀಡಿಯೋ ನೋಡಲ್ವಾ, ನೋಡ್ತಾರೆ. ಸೊ ಆದ್ದರಿಂದ ಈ ಒಂದು ಕಾನ್ಸೆಪ್ಟ್ ಮೇಲೆ ವೀಡಿಯೋಗಳನ್ನ ದಯವಿಟ್ಟು ಮಾಡಿ, ನಿಮ್ಮೊಂದು ಚಾನಲ್ನ ಆರಾಮಾಗಿ ಗ್ರೋ ಮಾಡ್ಕೊಂಡ್ಮೇಲೆ ನೀವು ಯಾವೊಂದು ಕಾನ್ಸೆಪ್ಟನ್ನ ಮಾಡಬೇಕು ಅಂತಿದ್ದೀರಾ, ನಿಮ್ಗೆ ಇಷ್ಟ ಬಂದಿದ್ದನ್ನ ತೊಗೊಂಡೋಗ್ಬೋದು. ನೀವು ಚಾನಲ್ಲೇ ಗ್ರೋ ಮಾಡ್ಕೊಂಡಿಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಚಾನಲ್ ಎತ್ಕೊಂಡು ಹೋಗೋದು. ಸೊ ಅದಕ್ಕೋಸ್ಕರ ನಾನು ಅಬ್ಸರ್ವ್ ಮಾಡ್ದಂಗೆ ನನ್ನ ಒಂದು ಅಬ್ಸರ್ವೇಷನ್ ಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸದ್ಯಕ್ಕೆ ಇವಾಗ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ವ್ಯೂಸು. ಓಕೆ, ಅದರಲ್ಲೂ ಯಾರೆಲ್ಲ ಈ ಎಜುಕೇಷನ್ ರಿಲೇಟೆಡ್ ಚಾನಲ್ಗಳನ್ನ ಓಪನ್ ಮಾಡ್ಕೊಂಡಿದ್ದೀರಾ, ಸೊ ಫಸ್ಟ್ ಇದನ್ನು ಫೋಕಸ್ ಮಾಡಿ. 10th ಬಗ್ಗೆ ಅಪ್ಡೇಟ್ಸ್ಗಳನ್ನ ಕೊಡಿ. ತುಂಬ ಜನ ಹುಡುಕಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ತುಂಬ ಜನ ಸರ್ಚ್ ಮಾಡ್ತಾ ಇದ್ದಾರೆ. ಪಕ್ಕಾ ವರ್ಕೌಟ್ ಆಗ್ತದೆ. ನಾನೇ ಬರೆದು ಕೊಟ್ಬಿಡ್ತೀನಿ ಬೇಕಾದ್ರೆ ವರ್ಕೌಟ್ ಆಗುತ್ತೆ ಅಂತ. ಬಟ್ ನೀವು ಯಾವ ಥರ ಪ್ರೆಸೆಂಟೇಷನ್ ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್. ಒಂದು ವಿಷಯನ ತಗೊಂಡು ಜಾಸ್ತಿ ಎಳಿಬೇಡಿ, ಅಟ್ಲೀಸ್ಟ್ ಒಂದೂವರೆ ನಿಮಿಷ 2 ನಿಮಿಷ. ಈಗ ಒಂದು ಅಪ್ಡೇಟ್ ಎಕ್ಸಾಮ್ ನಡೀತಾ ಇದೆಯಾ ಇಲ್ವಾ ಅನ್ನೋದನ್ನ ನೀವು ಹೇಳೋದಕ್ಕೆ ಅಟ್ಲೀಸ್ಟ್ 1.5 ನಿಮಿಷ 2 ನಿಮಿಷ ತಗೊಳ್ಳಿ ಸಾಕು. ಅದನ್ನು ತಗೊಂಡೋಗಿ ನೀವು 4 ನಿಮಿಷ ಮಾಡಿದ್ರೆ ಹೋಗಲ್ಲ ಚೆನ್ನಾಗಿ. ಓಕೆ, ಯಾಕೆಂತಂದರೆ ಇವಾಗ ವೀಡಿಯೋಗಳು ವೈರಲ್ ಆಗಬೇಕು ಅಂತಂದರೆ ವಾಚ್ ಟೈಮ್ ತುಂಬ ಇಂಪಾರ್ಟೆಂಟ್. ಮುಂಚೆ ಎಲ್ಲ ಕ್ಲಿಕ್ ಬೈಟ್ ಇದ್ದಿದ್ರೆ ವೀಡಿಯೋಸ್ಗಳು ವೈರಲ್ ಆಗ್ತಿತ್ತು, ಇವಾಗ ವಾಚ್ ಟೈಮ್ ತುಂಬ ಇಂಪಾರ್ಟೆಂಟ್. ಸೊ ಎಷ್ಟು ನಿಮಿಷ ಮಾಡ್ತೀರಾ ಅಷ್ಟು ನಿಮಿಷ ಅಟ್ಲೀಸ್ಟ್ 0.5% ಆದ್ರೂ ನೋಡೋಂಗೆ ಮಾಡಿ. ಓಕೆ, ಇದೊಂದು ವರ್ಕೌಟ್ ಆಗ್ತದೆ. ಅದನ್ನು ನಾನು ನಿಮಗೆ ತಿಳಿಸೋದಕ್ಕೆ ಅಂತಲೇ ಈ ಒಂದು ವೀಡಿಯೋ ಮಾಡಿದೆ. ಯಾಕೆಂತಂದರೆ ತುಂಬ ಜನ ವೀಡಿಯೋಸ್ಗಳು ಮಾಡ್ತಾ ಇರ್ತೀರಾ, ವರ್ಕೌಟ್ ಆಗ್ತಾರಲ್ಲ, ಬೇಜಾರಾಗಿರ್ತೀರ. ಸೊ ಅಂಥವ್ರಿಗೆ ಈ ಒಂದು ಕಾನ್ಸೆಪ್ಟ್ ಉಪಯೋಗ ಆಗಲಿ ಅಂತ ವೀಡಿಯೋ ಮಾಡಿದ್ದು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ. ಜೈ ಹಿಂದ್, ಒಂದೇ ಮಾತು.